ಜೂನ್ ತಿಂಗಳಲ್ಲಿ ಟೊಮೊಟೊ ಬೆಳೆ ಏನಾಗಬಹುದು ಅನ್ನೋ ಮಾಹಿತಿ ಕೊಡಿ ಅಂತ ಕೇಳೋಣ ಅಂತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಏನ್ ಇವತ್ತಿನ ಪರಿಸ್ಥಿತಿ ಟೊಮಾಟೊ ಬೆಲೆ ಯಥೇಚ್ಛವಾಗಿ ಏರ್ತಾ ಇರೋದ್ರಿಂದ ರೈತರಿಗೆ ಆತಂಕ ಸಹಜವಾಗಿ ಇರ್ತೈತೆ. ಏನ್ ಜೂನ್ ತಿಂಗಳಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು ಮಾಹಿತಿ ನಿಖರವಾಗಿ ಹೇಳ್ಬೇಕಂತಂದ್ರೆ ಬೆಳೆ ತುಂಬಾ ಕ್ಷೀಣಿಸಿರೋದ್ರಿಂದ ಬೆಲೆ ಹಿಂಗೆ ಆಗತ್ತಂತ ಹೇಳಕ್ಕಾಗೋದಿಲ್ಲ. ತುಂಬಾ ಏರುಗತಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನ ಧೈರ್ಯವಾಗಿ ಹೇಳ್ಬೋದು. ಟೊಮೆಟೊ ಬೆಳೆಗಾರರು ಯಾವ ತಿಂಗಳಲ್ಲಿ ನಾಟಿ ಮಾಡಬಹುದು ಉತ್ತಮ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಣ್ಣ? ಈಗ ನಾಟಿ ಮಾಡಬಹುದು, ಒಳ್ಳೆ ಸೂಕ್ತವಾದ ಸಮಯ ಇದೆ. ಈಗ ಮಹಾರಾಷ್ಟ್ರ ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಅವ್ರು ನಾಟಿ ಮಾಡೋದಿಲ್ಲ. ಆಗಸ್ಟ್ 15ರವರೆಗೂ ನಮ್ದೇ ಮಾಲ್ ನಡೆಯೋದ್ರಿಂದ ನಾಟಿ ಮಾಡೋದಕ್ಕೆ ತೊಂದರೆ ಇಲ್ಲ, ಮಾಡಬಹುದು. ಈಗ ಮಳೆಗಾಲದಲ್ಲಿ ಯಾವ ತಳಿ ನಾಟಿ ಮಾಡಬಹುದಣ್ಣ ಉತ್ತಮ? ಈಗ ಏನ್ ನಾಟಿ ಮಾಡ್ತಾ ಇದ್ರೆ ರೈತರಿಗೆ ನಾವೇನ್ ಹೇಳೋಷ್ಟಿಲ್ಲ. ರೈತರೆಲ್ಲ ತುಂಬಾ ಸೈಂಟಿಸ್ಟ್ಗಳಾಗಿದ್ದಾರೆ. ಏನ್ ಸಾವಯವ ಐತೆ, ಸೀಡ್ಸ್ ಅಲ್ಲಿ ಯೋಗಿ 35 ಅಂತಿದೆ, ಇನ್ನ ಹಲವಾರು ತಳಿಗಳಿದೆ. ಆ ತಳಿಗಳನ್ನೆಲ್ಲ ನಾಟಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ಈ ಸರಿ ಯಾವ ಕಡೆ ಹೆಚ್ಚಾಗಿ ಟೊಮೆಟೊವನ್ನು ಬೆಳೆದಿದ್ದಾರೆ? ಈಗ ನಮ್ ಕಡೆ ಇರೋದು ಲೋಕಲ್ ಬಿಟ್ರೆ ಬೇರೆ ಎಲ್ಲೂ ಈಗ ನಾಟಿ ಮಾಡ್ತಾ ಇಲ್ಲ. ಈಗ ನಾಟಿ ಶುರುವಾಗಿದೆ. ಮಳೆ ಆದ್ಮೇಲೆ ಎಲ್ಲ ಆಂಧ್ರ ಆಗ್ಬೋದು, ಚಳ್ಳಕೆರೆ ಆಗ್ಬೋದು, ನಮ್ ಕರ್ನಾಟಕ ಭಾಗದಲ್ಲೆಲ್ಲ ಚಾಲ್ತಿ ಕೊಟ್ಟಿದ್ದಾರೆ ಈಗ ನಾಟಿ ಮಾಡೋದಕ್ಕೆ. ಮತ್ತೆ ಈ ಟೊಮೆಟೊ ಬೆಳೆಯಲ್ಲಿ ಬಿಂಗಿ ವೈರಸ್ ಅಂತ ಹೆಚ್ಚಾಗಲು ಕಾರಣ? ಬಿಸಿಲು ಜಾಸ್ತಿ ಆಗಿ ಮಳೆ ಇಲ್ಲದೆ ತೇವಾಂಶ ಕಡಿಮೆ ಆಗಿ ಆ ವೈರಸ್ ಸತ್ತಿಲ್ಲ, ಇನ್ನೂ ಇದೆ. ಹಂಗಾಗಿ ಸ್ವಲ್ಪ ಬಿಂಗಿ ಬರ್ತಾ ಇದೆ. ಈ ಬಿಂಗಿ ವೈರಸ್ ಅನ್ನು ಹತೋಟಿ ಮಾಡಿ ಆ ಗುಣಮಟ್ಟದ ಬೆಳೆ ಬೆಳೆಯಬೇಕಾದ್ರೆ ರೈತರು ಅನುಸರಿಸಬೇಕಾದ ಕ್ರಮಗಳು ಯಾವುವು? ಅದ್ರ ಬಗ್ಗೆ ನಾವು ನಿಖರವಾಗಿ ಹೇಳಕ್ ಆಗೋದಿಲ್ಲ. ತೋಟಗಾರಿಕೆ ಇದೆ, ಕೃಷಿ ಇಲಾಖೆ ಇದೆ. ರೈತನ ಸಂಪರ್ಕ ಮಾಡಿದ್ರೆ ಅವರು ನಿಖರವಾದ ಮಾಹಿತಿ ಕೊಡ್ತಾರೆ. ಅದ್ರ ಜೊತೆಗೆ ಒಳ್ಳೆ ನುರಿತ ರೈತರನ್ನ ಸಂಪರ್ಕ ಮಾಡೇ ರೈತನ ಮುಂದುವರಿಯೋದು ತುಂಬಾ ಸೂಕ್ತ. ತುಂಬಾ ರೈತರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಮುಂದಿನ ತಿಂಗಳು ಟೊಮೆಟೊ ಬೆಲೆ ಹೆಚ್ಚಾಗೋ ಸಾಧ್ಯತೆ ಇದೆಯಣ್ಣ? 100 ಭಾಗನೂ ಅಧಿಕ ಮಟ್ಟದಲ್ಲಿ ಏರುಗತಿಯಲ್ಲೇ ಹೋಗುತ್ತೆ ಮಾರ್ಕೆಟ್. ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋದಕ್ಕೆ ಚಾನ್ಸಸ್ ಇಲ್ಲ. ಈಗ ಒಂದೇ ಒಂದು ಮಾರ್ಕೆಟ್ ನಡೀತಾರೆ, ಕೇರಳ, ತಮಿಳುನಾಡು. ಇನ್ನು ಬೇರೆ ಕಡೆಯಲ್ಲೂ ಪಾರ್ಸಲ್ ಚಾಲೂ ಆಗಿಲ್ಲ. ಅವ್ರಿಗೆಲ್ಲ ಮಾಲ್ ಸಿಗೋದು ಕಷ್ಟ ಇದೆ. ಈಗ ಟೊಮೆಟೊ ಬೆಲೆ ಏರಿಕೆ ಆಗುತ್ತಿದೆ, ಈ ಬೆಲೆ ಹೀಗೆ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ ನೆಕ್ಸ್ಟ್? ಇಲ್ಲ, ಒಂದು ನಾರ್ಮಲ್ ರೇಂಜ್ ಹೊರಟೋಗತ್ತೆ, ಹೋಗಿ ತಿರುಗಿ ಡೌನ್ ಆಗತ್ತೆ ಸಾಧ್ಯತೆಗಳೈತೆ. ಮಾಲ್ ಜಾಸ್ತಿ ಆದಾಗ ಸ್ವಲ್ಪ ಇಳಿಮುಖ ಆಗತ್ತೆ. ಮತ್ತೆ ಈಗ ಕೋಲಾರದಲ್ಲಿ ಎಷ್ಟು % ಟೊಮೆಟೊ ಬೆಳೆದಿದ್ದಾರೆ? ಈಗ 30% ಅವಕಾಶ ಇದೆ ಅಂತ ಹೇಳ್ಬೋದು. ಈಗ ನಮ್ಮ ಕೋಲಾರದಲ್ಲಿ ಸ್ಯಾಂಪಲ್ ಆಗುವ ತೋಟಗಳು ಎಷ್ಟು % ಇದ್ದಾವೆ ಜೂನ್ ತಿಂಗಳಲ್ಲಿ? ಜೂನ್ ತಿಂಗಳಲ್ಲಿ ಒಂದು 30% ಇದೆ. ಒಂದು 50% ರೈತರು ಬೆಳೆ ಮಾಡಿದ್ರು ಈ ವೈರಸ್ ಅನ್ನೋದು ರೋಗದಿಂದ ಒಂದು 20% ನಾಶ ಆಗಿದೆ. ಸ್ವಲ್ಪ ಮೊನ್ನೆ ಮಳೆ ಬಿದ್ದು ಸ್ವಲ್ಪ ನಾಶ ಆಗಿ ಒಂದು 30% ಕ್ವಾಲಿಟಿ ಮಾಲ್ ಬರುತ್ತೆ. ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ತಿಂಗಳಲ್ಲಿ ಹಾಗೂ ಮುಂದಿನ ತಿಂಗಳಲ್ಲಿ ನಾಟಿ ಮಾಡುವ ರೈತರಿಗೆ ಬೆಲೆ ಸಿಗ್ಬೋದಣ್ಣ? 100 ಭಾಗ ಈ ಬೆಲೆ ಸಿಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಆವರೇಜ್ ರೇಟ್ ಸಿಗ್ಬೋದು. ರೈತ ಯಾವುದೇ ಕಾರಣ ಲಾಸ್ ಆಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಬೆಳೆ ಚೆನ್ನಾಗಿ ಆಗಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರಿಂದ ಸ್ವಲ್ಪ ಇಳುವರಿನೂ ಚೆನ್ನಾಗಿ ಬರ್ತೈತೆ. ಇದರಲ್ಲಿ ಅರ್ಧ ರೇಟ್ ಮಾರಿದ್ರು ರೈತನಿಗೆ ಒಳ್ಳೆ ದುಡ್ಡಾಗತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಈಗ ಮಾರ್ಕೆಟ್ಗೆ ಟೊಮೆಟೊ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಒಂದು 30% ಕ್ವಾಲಿಟಿ ಇದೆ, 70% ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ. ಈಗ ಸ್ಯಾಂಪಲ್ ಆಗುವ ಟೊಮೆಟೊ ಬೆಳೆಗಾರರಿಗೆ ಏನ್ ಹೇಳ್ತೀರ? ಈಗ ಸ್ಯಾಂಪಲ್ ಆಗೋರ್ಗ ಅವರು ಬಂಗಾರದ ಬೆಲೆ ಸಿಗ್ತೈತ, ಒಳ್ಳೆ ದುಡ್ಡಾಗತ್ತ, ರೈತನಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೋದು. ಇವಾಗ ಜಾಸ್ತಿ ಕಾಮೆಂಟ್ ಮಾಡ್ತಾ ಇರ್ತಾರೆ, ಒಂದೊಂದ್ಸರಿ ನಿಮ್ ಮಂಡಿಗಿಂತ ಬೇರೆಯವ್ರ ಮಂಡಿಯಲ್ಲಿ ಟೊಮೆಟೊ ಬೆಲೆ ಜಾಸ್ತಿ ಹೋಗ್ತದೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅದು ಸಹಜವಾಗಿ ಕೇಳೋದು ಸಹಜನ. ರೈತನಿಗೆ ಇಲ್ಲಿಂದ ಇದು ಗೊತ್ತಿರೋದಿಲ್ಲ. ಏನಾಗತ್ತ ಅಂತಂದ್ರೆ ನಮ್ಮಲ್ಲಿ ನ್ಯಾಯಯುತವಾಗಿ ನಾವು ಏನು ಆಕ್ಷನ್ ಅಲ್ಲಿ ಬಿಡ್ಡಲ್ಲಿ ಬರ್ತೈತೋ ಆ ಬಿಡ್ ತಗೊಂಡು ಮಾಡ್ತಾ ಇರ್ತಾರೆ. ಕೆಲವು ಮಂಡಿಗಳವ್ರು ತೋರ್ಸ್ಕೊಳೋದಕ್ಕೋಸ್ಕರ ಒಂದು 10 ಬಾಕ್ಸ್ 15 ಬಾಕ್ಸ್ ಇಟ್ಕೊಂಡು ಅವರು ವಿಡಿಯೋಸ್ ಮಾಡಿ ಬಿಡೋದ್ರ ಸಲುವಾಗಿ ಒಂದು ಲೆಸ್ ಕೊಟ್ಟು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ನ್ಯಾಯಯುತವಾಗಿ ನಾವು ಬೆಲೆ ರೈತನಿಗೆ ಒದಗಿಸ್ಕೊಡೋಂತ ಕೆಲಸದಲ್ಲೇ ನಾವು ನಿರತರಾಗಿದ್ರಿ ಅಂತ ಹೇಳ್ಬೋದು. ರೈತರಿಗೆ ಒಳ್ಳೇದಾಗ್ಲಿ. ರೈತ ಯಾವುದೇ ಕಾರಣಕ್ಕೂ ಸಂಕಟದಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ರೈತ ಹಂತವಾಗಿ ಟೊಮಾಟೊ ಬೆಳೆಯೋದ್ರ ಜೊತೆಗೆ ಇನ್ನ ಬೇರೆ ತರಕಾರಿಯನ್ನು ಬೆಳೆದು ರೈತನು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತಕ್ಕಂಥದ್ದೇ ನಾನು ಆಶಿಸ್ತೀನಿ. ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತರಿಗೂ ಒಳ್ಳೆ ಮಳೆ ಬೆಳೆ ಕೊಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ, ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ ಅಂತಕ್ಕಂಥದ್ದು ಕೊನೆಯದಾಗಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.